ಶೋಭಾ ಕರಂದ್ಲಾಜೆ ಗೆಲ್ತಾರೆ ಬಿಕಾಸ್ ಆಫ್ ಮೋದಿ. ಎಲ್ಲಾರ ಮತ ಕಣ್ಣು ಮುಚ್ಕೊಂಡು ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರೆ. ರಾಜ್ಯದ ಇಂಧನ ಸಚಿವೆ ಆಗಿದ್ದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಅದನ್ನ ಜನಗಳಿಗೆ ಮುಟ್ಟಿಸೋದ್ರಲ್ಲಿ ವಿಫಲರಾಗಿದ್ದಾರೆ. GST ಕಲೆಕ್ಷನ್ ತಿಂಗಳಿಗೂ ಏರ್ತಾ ಇದೆ. ನಿರುದ್ಯೋಗಿ ಇದ್ರೆ GST ಖಂಡಿತ ಏರ್ತಾ ಇದೆ. ವಿದ್ಯಾವಂತರು ರೈತರಾಗದೆ ಇರೋದೇ ಸಮಸ್ಯೆ ಹೊರತು ರೈತರದ್ದೇನು ಸಮಸ್ಯೆ ಇಲ್ಲ. ವಿದ್ಯಾವಂತರು ಹೊಸ ಟೆಕ್ನಾಲಜಿ ತರಕ್ ಆಗ್ತಿಲ್ಲ. 1 ಎಕರೆ ಜಮೀನ್ ಇರೋರಿಗೆ ಟ್ರಾಕ್ಟರ್ ತಗೊಂಡ್ರೆ ವೇಸ್ಟ್. ಎತ್ತುಗಳು ಸಾಕ ಶಕ್ತಿ ಇಲ್ಲ. ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತೀರಾ? ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿ. ಯೋಗಿ ಆದಿತ್ಯನಾಥ್. ಯಾಕೆ ಆಗ್ಬೇಕಂದ್ರೆ ಬ್ರಹ್ಮಚಾರಿಗಳ ಕೈ ದೇಶ ಕೊಡೋದೇ ಒಳ್ಳೇದು. ಸಂಸಾರಗಳಿರೋರೆಲ್ಲ ಮಕ್ಕಳು ಮೋಹದಲ್ಲಿ ಎಲ್ಲಾ ತಪ್ಪುಗಳ ಬಲೆಗೆ ಬೀಳ್ತಾರೆ. ಮೋದಿ ಅವರ ಆಲೋಚನೆ ಬಡವ್ರನ್ನ ಬಡವರಾಗಿ ಇಟ್ಟು ಓಟ್ ತಗೊಳ್ಳೋದಲ್ಲ, ಬಡವ್ರನ್ನು ಶ್ರೀಮಂತರು ಮಾಡೋ ಆಲೋಚನೆ ಅವ್ರು ಹೋಗ್ತಾ ಇರೋದು. ಈ ಪುಕ್ಸಟ್ಟೆ ಇವೆಲ್ಲ ಕೊಟ್ಟು ಅವ್ರನ್ನ ಮೂಗು ತುಪ್ಪ ಸೋದ ಕೆಲಸ ಮೋದಿ ಅವ್ರು ಮಾಡಲ್ಲ. ಪುಕ್ಸಟ್ಟೆ ಮರ್ಯಾದೆನೇ ಇರಲ್ಲ. ದುಡ್ಡು ಕೊಟ್ಟು ತಗೊಂಡಿದ್ದಕ್ಕೆ ಮರ್ಯಾದೆ ಕೊಡೋದು. ನಾವಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆದ್ರೆ ಎಲ್ಲರಿಗೂ ಕೆಲಸ ಸಿಕ್ಕೇ ಆಗ್ತದೆ, ಬಡತನ ಕಡಿಮೆ ಆಗಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಮುಕ್ತಾಯ ಆಗಿದೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಏನು ಚುನಾವಣೆ ಮುಕ್ತಾಯ ಆದ್ರೂ ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಹಾಗೇನೆ ಮಾತು ಏನಿದೆ ಅದು ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನೀಗ ಇಲ್ಲಿನ ಮತದಾರರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತೀನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಜೀವಂತ್ ನಾಗರಾಜ್. ಓಕೆ ಸರ್, ಯಾವ ಕ್ಷೇತ್ರ ನಿಮ್ದು? ನಮ್ದು ವಿದ್ಯಾರಣ್ಯಪುರ, ಬೆಂಗಳೂರು ನಾರ್ತ್. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಹಾಗೂ JDS ಮೈತ್ರಿಯಿಂದ ಸ್ಪರ್ಧಿಸಿದ್ರೆ, ಪ್ರೊಫೆಸರ್ ರಾಜೀವ್ ಗೌಡ್ರು ಕಾಂಗ್ರೆಸ್ನ ಸ್ಪರ್ಧಿ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಅಂತೀರಾ? ಶೋಭಾ ಕರಂದ್ಲಾಜೆ ಗೆಲ್ತಾರೆ ಬಿಕಾಸ್ ಆಫ್ ಮೋದಿ. ಸೊ ನರೇಂದ್ರ ಮೋದಿ ಅವರಿಗೂ ಅವರ ಕಾರಣದಿಂದ ಇವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಶೋಭಾ ಕರಂದ್ಲಾಜೆ ಅವರು ಸ್ವಂತ ವರ್ಚಸ್ಸು ಇಲ್ವಾ? ಇದೆ, ಆದರೂ ಎಲ್ಲಾರ ಮತ ಕಣ್ಣು ಮುಚ್ಕೊಂಡು ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರೆ. ಅದು ಜನಾಭಿಮತ. ಸರಿ ಸರ್, ಆದ್ರೂ ಕೂಡ ಏನು MP ಆಗ್ಬೇಕು ಅಂತಂದ್ರೆ ಅವ್ರಿಗೆ ಆದಂತಹ ಒಂದಷ್ಟು ಎಬಿಲಿಟೀಸ್ಗಳು ಇರ್ಬೇಕಾಗುತ್ತೆ. ಸೊ ಉಡುಪಿ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಶೋಭಾಕ ಅಂತ ಅಭಿಯಾನ ಆಯ್ತು. ಸೊ ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಅವರನ್ನ ಸ್ಪರ್ಧಿಯಾಗಿ ಮಾಡಿದ್ರು. ಸೊ ಅವರು ಎಷ್ಟರ ಮಟ್ಟಿಗೆ ಗೆಲ್ಲುವಂತ ಕೆಪೇಬಲ್ ವ್ಯಕ್ತಿ ಅಂತ? ಅವರು ಏನೇ ಆಗಿರ್ಬೋದು, ರಾಜ್ಯದ ಇಂಧನ ಸಚಿವೆ ಆಗಿದ್ದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಅದನ್ನ ಜನಗಳಿಗೆ ಮುಟ್ಟಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ನನ್ನ ಜ್ಞಾನದ ಪ್ರಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಅನುಮಾನವೇ ಇಲ್ಲ. ಫೈನ್ ಸರ್. ಈಗ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತೀರಾ? ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವರು ಸರ್? ಬೇರೆ ಯಾರಿದ್ದಾರೆ ನೀವ್ ಹೇಳಿ. ತುಂಬಾ ಜನ ಇದ್ದಾರೆ. ನಿಮ್ ಪ್ರಕಾರ? ನನ್ನ ಪ್ರಕಾರ ತುಂಬಾ ಜನ ಇದ್ದಾರೆ. ರ್ಯಾಂಕ್ ಸ್ಟೂಡೆಂಟ್ ಒಬ್ಬರೇ ಇರೋದು, ಇನ್ನೆಲ್ಲರೂ ಜಸ್ಟ್ ಪಾಸ್ ಸ್ಟೂಡೆಂಟ್, ಪೇಜ್ ಸ್ಟೂಡೆಂಟ್ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಹೋದ ಬಳಿಕವೂ ಕೂಡ ಆ ದೇಶವನ್ನು ಆಳ್ಬೇಕಾದಂತಹ ಒಬ್ಬ ನಾಯಕ ಬೇಕೇ ಬೇಕು. ಹಿಂದೆ ಕೂಡ ಇದ್ರು. ಅವರು ಎಷ್ಟರ ಮಟ್ಟಿಗೆ ಎಲ್ಲರೂ ನರೇಂದ್ರ ಮೋದಿ ಅವರು ಆಗಕ್ಕಾಗಲ್ಲ ಅಂತಾನು ಹೇಳ್ಬೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಸ್ಟಿಲ್ ದೇಶವನ್ನ ಇನ್ನೊಬ್ಬ ವ್ಯಕ್ತಿ ಬಂದು ಪ್ರಧಾನಿಯಾಗಿ ಆಗ್ತಾರೆ. ಸೊ ನಡೆಸ್ತಾರೆ. ಸೊ ಅವರ ನರೇಂದ್ರ ಮೋದಿಯ ನಂತರನಾದ್ರೂ ಬೇಕಲ್ಲ ಸರ್, ಯಾರಾಗ್ಬೋದು, ಯಾರಾಗ್ಬೇಕು ಅಂತೀರಾ ಮುಂದೆ? ಯೋಗಿ ಆದಿತ್ಯನಾಥ್. ನೆಕ್ಸ್ಟ್ ನರೇಂದ್ರ ಮೋದಿ ಅವ್ರ ನಂತರ. ಓಕೆ ಫೈನ್. ಯಾಕೆ ಆಗ್ಬೇಕಂದ್ರೆ ಬ್ರಹ್ಮಚಾರಿಗಳ ಕೈಲಿ ದೇಶ ಕೊಡೋದೇ ಒಳ್ಳೇದು. ಓಕೆ. ಸಂಸಾರಗಳಿರೋರೆಲ್ಲ ವ್ಯಾಮೋಹ, ಹೆಂಡತಿ ಮಕ್ಕಳು ಮೋಹದಲ್ಲಿ ಎಲ್ಲಾ ತಪ್ಪುಗಳ ಬಲೆಗೆ ಬೀಳ್ತಾರೆ. ಇವರಿಬ್ರು ಯಾವುದೇ ಮೋಹ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಕೊಟ್ರೆ ಒಳ್ಳೇದು. ಸರಿ ಸರ್, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ನಿರೀಕ್ಷೆಗಳು ಏನಿರುತ್ತೆ ಈ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ಮತ್ತೊಮ್ಮೆ 3ನೇ ಬಾರಿಗೆ? ಅವ್ರು ಪ್ರತಿಯೊಂದು ಮೀರೆ ಮಾಡಿದ್ದಾರೆ. ಆದರೂ ನಾವು ಸ್ವಚ್ಛತೆ ಬಗ್ಗೆ ಅವ್ರು ಹೆಚ್ಚಿಗೆ ಗಮನ ಕೊಡ್ಬೇಕು ಅಂತ ನಮ್ಮ ಆಸೆ. ಸ್ವಚ್ಛತೆ ಬಗ್ಗೆ ಇಂಡಿಯನ್ಸ್ಗೆ ಅದು ಇನ್ನ ಬಂದೇ ಇಲ್ಲ. ಇನ್ನು ಹೆಚ್ಚಾಗ್ಬೇಕು ಅಂತ. ಶೌಚಾಲಯ ಇದೊಂದು ಆಗಿದೆ ಅಷ್ಟೇ. ನಗರದ ಜನರಿಗೂ ಕ್ಲೀನ್ನೆಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ಇನ್ನೊಂದಷ್ಟು ವಿಚಾರಗಳಿದೆ. ಸ್ಪೆಷಲಿ ನೋಡೋಕೆ ಹೋದ್ರೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿ ದೇಶದಲ್ಲಿ ತಾಂಡವವಾಡ್ತಾ ಇದೆ. ಸುಳ್ಳು ಮಾಡೋನ್ಗೆ ಯಾವ್ದಾನ ಒಂದು ಕೆಲಸ ಇದ್ದೇ ಇದೆ. ಸುಳ್ಳು ಹೇಳ್ತಾ ಇದಾರಲ್ಲ ಅದು. ಆದ್ರೂ ಕೂಡ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಏನು ಸೆಂಟ್ರಲ್ ಗವರ್ಮೆಂಟ್ ಹೇಳಿತ್ತು, ನರೇಂದ್ರ ಮೋದಿ ಅವರು ಹೇಳಿದ್ರು. ಜನಗಳಿಗೆ ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ. ಕೊಳ್ಳೋ ಶಕ್ತಿ ಯಾವಾಗ ಆಗುತ್ತೆ? ಸಂಪಾದನೆ ಇದ್ರೆ ಮಾತ್ರ ಆಗುತ್ತೆ. GST ಕಲೆಕ್ಷನ್ ತಿಂಗಳಿಗೂ ಏರ್ತಾ ಇದೆ. ನಿರುದ್ಯೋಗ ಇದ್ರೆ GST ಖಂಡಿತ ಏರ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ನೀವ್ ಹೇಳಿ ಸರಿ. ಈಗ ಭ್ರಷ್ಟಾಚಾರದ ಸಮಸ್ಯೆ ಇರ್ಬೋದು. ಭ್ರಷ್ಟಾಚಾರ ಒಂದು ದೊಡ್ಡ ಪಿಡುಗು. ಸೊ ಭ್ರಷ್ಟಾಚಾರ ನಿಯಂತ್ರಣ ಆಗಿದೆ ಅಂತ ಅಂತೀರಾ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ? ರಾಜಕಾರಣಿಗಳ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಗಿದೆ, ಅಧಿಕಾರಿಗಳ ಮಟ್ಟದಲ್ಲಿ ಆಗಿಲ್ಲ. ಇನ್ನು ಕೂಡ ಆಗ್ಬೇಕು. ಹಾಗೇ ಇಲ್ಲ.
ಸರ್ಕಾರಿ ಯಾರು ನಡೆಸ್ತಾರೆ ಅಧಿಕಾರಿಗಳು ಖಂಡಿತ ಆಗಿಲ್ಲ. ಓಕೆ ಫೈನ್. ಈಗ ಜೈ ಜವಾನ್ ಜೈ ಕಿಸಾನ್ ಅಂತ. ಜೈ ಜವಾನ್ ಅಂದ್ರೆ ಏನು ದೇಶವನ್ನ ಕಾಯುವಂತ ಯೋಧನಿಗೆ ಅವರಿಗೆ ಅವರಿಗೆ ಅವ್ರದೇ ಆದಂತಹ ಏನು ಏನು ಅವರಿಗೆ ಬೇಕಾದಂತಹ ಬೆಂಬಲವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಹಾಗೆ ಏನು ಕಿಸಾನ್ ಅಂದ್ರೆ ರೈತರಿಗೆ ಅವ್ರಿಗೂ ಕೂಡ ಏನು ಅವರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಸರ್ಕಾರ ಅಂತ ಅನ್ಸುತ್ತಾ? ವಿದ್ಯಾವಂತರು ರೈತರಾಗದೇ ಇರೋದೇ ಸಮಸ್ಯೆ ಹೊರತು ರೈತರದ್ದೇನು ಸಮಸ್ಯೆ ಇಲ್ಲ. ವಿದ್ಯಾವಂತರು ಹೊಸ ಟೆಕ್ನಾಲಜಿ ತರಕ್ ಆಗ್ತಿಲ್ಲ. ಯಾಕೆ ತರಕ್ ಆಗ್ತಿಲ್ಲ ಅಂದ್ರೆ ಬರೀ ತುಂಡು ಭೂಮಿಗಳಿರೋದ್ರಿಂದ ತರಕ್ ಆಗ್ತಿಲ್ಲ. ವ್ಯವಸಾಯನ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡಿದ್ರೆ ಈಗಲೂ ವ್ಯವಸಾಯನೂ ಸಕ್ಸಸ್ ಆಗುತ್ತೆ. ವ್ಯವಸಾಯ ಎಲ್ಲಾರು ಅಣ್ಣ ತಮ್ಮಂದ್ರು ಫ್ಯಾಮಿಲಿಗಳು ಡಿವೈಡ್ ಆಗಿ ತುಂಡು ಭೂಮಿ ಆಗಿರೋದ್ರಿಂದ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಅಗ್ರಿಕಲ್ಚರ್ ಮಾಡಕ್ ಆಗ್ತಾ ಇಲ್ಲ. ಅದೇ ಸಮಸ್ಯೆ. ಈಗ ಒಂದ್ ಎಕರೆ ಜಮೀನ್ ಇರೋನ್ರಿಗೆ ಟ್ರಾಕ್ಟರ್ ತಗೊಂಡ್ರೆ ವೇಸ್ಟ್, ಎತ್ತುಗಳು ಸಾಕ ಶಕ್ತಿ ಇಲ್ಲ. ಅದೆಲ್ಲ ಸಮಸ್ಯೆಗಳನ್ನ ಹುಡುಕಿ ಕಾರ್ಪೊರೇಟ್ ಸ್ಟೈಲ್ ಅಗ್ರಿಕಲ್ಚರ್ ಮಾಡಿದ್ರೆ ವರ್ಲ್ಡ್ ನಂಬರ್ 1 ಆಗ್ತೀವಿ. ಯೋಧರ ವಿಚಾರಕ್ಕೆ ಅಗ್ನಿವೀರ್ ಚೆನ್ನಾಗಿ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂತ ನಾನು ಹೇಳ್ತೀನಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಗ್ನಿವೀರ್ ಮಾಡಿ ಅವರೆಲ್ಲ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ರೆ ದೇಶದಲ್ಲಿ ಆಂತರಿಕವಾಗಿ ಏನಾನ ಭಯೋತ್ಪಾದಕರು ತೊಂದರೆ ಮಾಡಿದ್ರೆ ಇಡೀ ದೇಶದೊಳಗಡೆ ಅಗ್ನಿವೀರ್ ಇರೋರು ದೇಶದ ರಕ್ಷಣೆಗೆ ತುಂಬಾ ಅನುಕೂಲ ಆಗಿರೋದು. ಬಟ್ ಅದನ್ನ ತಪ್ಪುದಾರಿಗೆ ತಗೊಂಡೋದ್ರು ವಿರೋಧ ಪಕ್ಷದವರೆಲ್ಲ ಸೇರಿ. ಸೊ ಫೈನಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಬಡವರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಬಿಕಾಸ್ ಸ್ವಲ್ಪ ಜನರ ದೂರ ಏನಿದೆ ಅಥವಾ ಟೀಕೆ ಏನಿದೆ, ಇದು ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ, ಕೇವಲ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ. ಸೊ ನಿಮ್ಮ ಅಭಿಪ್ರಾಯ? ಸುಳ್ಳು. ಮೋದಿಯವರ ಆಲೋಚನೆ ಬಡವರಾಗೆ ಇಟ್ಟು ಓಟ್ ತಗೊಳ್ಳೋದಲ್ಲ, ಬಡವ್ರನ್ನು ಶ್ರೀಮಂತರು ಮಾಡೋ ಆಲೋಚನೆಯಲ್ಲೇ ಅವ್ರು ಹೋಗ್ತಾ ಇರೋದು. ಈ ಪುಕ್ಸಟ್ಟೆ ಇವೆಲ್ಲ ಕೊಟ್ಟು ಅವ್ರನ್ನ ಮೂಗುಕ್ ತುಪ್ಪ ಸವರ ಕೆಲಸ ಮೋದಿಯವ್ರು ಮಾಡಲ್ಲ. ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆದ್ರೆ ಎಲ್ಲರಿಗೂ ಕೆಲಸ ಸಿಕ್ಕೇ ಆಗ್ತದೆ, ಬಡತನ ಕಡಿಮೆ ಆಗೇ ಆಗುತ್ತೆ. ಪ್ರತಿಯೊಬ್ಬರು ದುಡಿಬೇಕಷ್ಟೇ. ಮೋದಿಯವರು 16 ಗಂಟೆ ದುಡಿತಾರೆ, ಎಲ್ಲರೂ ದುಡಿದ್ರೆ ಆಟೋಮೆಟಿಕ್ ಆಗಿ ದೇಶ ಉದ್ಧಾರ ಆಗೇ ಆಗುತ್ತೆ. ಹಾಗಿದ್ರೆ ಏನು ಇಲ್ಲಿನ ಸ್ಥಳೀಯ ಕರ್ನಾಟಕ ಸರ್ಕಾರ ಏನಿದೆ ಅದು ನೀಡ್ತಾ ಇರುವಂತಹ 5 ಗ್ಯಾರಂಟಿ ಯೋಜನೆಗಳು ಕೆಲವೊಂದು ಕಡೆ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ರ, ಅಥವಾ ಅದು ಬೇಡವಾಗಿತ್ತು ಅಂತ ಹೇಳ್ತಾರೆ? ಏನ್ ಹೇಳ್ತೀರಾ? ಹೋಗ್ಸೆಟ್ಟಾಗಿ ಮರ್ಯಾದೆನೇ ಇರಲ್ಲ ಯಾವತ್ತು. ದುಡ್ಡು ಕೊಟ್ಟು ತಗೊಂಡಿದ್ದಕ್ಕೆ ಮರ್ಯಾದೆ ಕೊಡೋದು, ನಾವಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇ. ಸೊ ಬೇಡವಾಗಿತ್ತು ಅಂತ ಆ ಬಸ್ಗಳಲ್ಲಿ ಆಗ ಕೆಟ್ಟ ಅನುಭವ ನೋಡಿದ್ರೆ ಬೇಡವಾಗಿತ್ತು. ಓಕೆ, ಫೈನಲಿ ಲೋಕಸಭಾ ಚುನಾವಣೆ ಮುಗಿದಿದೆ. ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಗೆಲ್ಬಹುದು ಬಿಜೆಪಿ? ಹಾಗೆ ಒಟ್ಟಾರೆ ದೇಶವನ್ನು ನೋಡಕ್ ಹೋದ್ರೆ NDA ಅಂದಾಜು ಮಾಡಿ 543 ಸೀಟ್ಗಳಲ್ಲಿ ಎಷ್ಟು ಗೆಲ್ಬಹುದು? ಕರ್ನಾಟಕದಲ್ಲಿ ಚಾಮರಾಜನಗರವನ್ನು ಬಿಟ್ಟು ಇನ್ನೆಲ್ಲ ಗೆಲ್ತಾರೆ. ಕರ್ನಾಟಕದಲ್ಲಿ ಚಾಮರಾಜನಗರ ಗೆಲ್ಲಲ್ಲ? ನೋ ಡೌಟ್. ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ಡಾಮಿನೇಟ್ ಜಾಸ್ತಿ ಇದೆ. CN ಮಂಜುನಾಥ್ ಹೈಯೆಸ್ಟ್ ಲೀಡರ್ ಗೆಲ್ತಾರೆ. ಅಂತೀರಾ? ಹೈಯೆಸ್ಟ್ ಲೀಡ್ ಕರ್ನಾಟಕದಲ್ಲಿ ಅವರೇನೆ. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ, ಅದೇ DK ಸುರೇಶ್ ಅವರು. ಈ ಬಾರಿ ಸೋಲ್ತಾರೆ ಅಂತೀರಾ? ಅಲ್ಲಿ ವ್ಯಕ್ತಿ ನೋಡುತ್ತಾರೆ ಮತ್ತೆ ಮೋದಿ ನೋಡಿ ಎರಡು ತರ ಓಟ್ ಬೀಳುತ್ತೆ. ಮತ್ತೆ ಮತದಾರರು ಅವ್ರಿಗೆ ಮತ ಕೊಟ್ಟು ಆ ಮತಕ್ಕೆ ಗೌರವ ಹೆಚ್ಚಿಗೆ ಮಾಡಿದ್ದಾರೆ. ಸೊ ನಿಮ್ಗೆ ಕರ್ನಾಟಕದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಷೇತ್ರನೂ ಅದೇ ಇರಬಹುದು, ಯಾವ್ದು ಹೇಳ್ತೀರಾ? ಅದೇನೆ ಬೆಂಗಳೂರು ಗ್ರಾಮಾಂತರ. ಎಲ್ಲರ ಒಂಥರ ಫೇವರೇಟ್, ಕುತೂಹಲ ಕೆರಳಿಸುತ್ತ ಕ್ಷೇತ್ರ ಅದು. ಎಸ್, ಥ್ಯಾಂಕ್ ಯು. ಆದ್ರೆ ಒಂದು ನೋವಿದೆ, ಪ್ರತಾಪ್ ಸಿಂಹ ಅವ್ರಿಗೆ ಸೀಟ್ ಕೊಡದೇ ಇರೋದು. ಓಕೆ, ನಿಮ್ ಪ್ರಕಾರ ಅವ್ರಿಗೊಂದು ಸೀಟ್ ಕೊಡ್ಬೇಕಿತ್ತು ಅಂತ? ಆದ್ರೆ ಏನೋ ಕೇಳ್ಪಟ್ಟಿರೋ ವಿಷಯ ಏನಂದ್ರೆ ಅವ್ರನ್ನ ರಾಜ್ಯ ಮಟ್ಟಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ. ನಾನು ಮೈಸೂರಿಗೆ ಪ್ರಯಾಣ ಮಾಡಿದ ಇಳಿದ ತಕ್ಷಣ ಫಸ್ಟ್ ನಾನು ಹೇಳಿದ್ದೆ ಹೆಡ್ಸ್ ಆಫ್ ಟು ಪ್ರತಾಪ್ ಸಿಂಹ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪ್ರಾಜೆಕ್ಟ್. ಅವ್ರನ್ನ ಉಳಿಸ್ಕೊಬೇಕು, ಬಿಜೆಪಿ ಅವ್ರನ್ನ ಬೆಳೆಸ್ಬೇಕು. ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಅದಂತ ಆಸೆ. ಯಾಕಂದ್ರೆ ನಾವು ಅವ್ರದ್ದು ಎಲ್ಲಾ ಆರ್ಟಿಕಲ್ ಓದಿದ್ದೀನಿ, ಎಲ್ಲಾ ಬುಕ್ಸ್ ಓದಿದ್ದೀನಿ. ಅಪರೂಪದ ವ್ಯಕ್ತಿ. ಹಾಗಿದ್ರೆ ಅಲ್ಲಿ ಮಹಾರಾಜ್ ಯದುವೀರ್ ಗೆಲ್ತಾರೆ ಅಂತ ಹೇಳ್ತೀರಾ? ಏನ್ ಅನ್ಕೊಂಡಿದ್ದಾರೆ? ಲಕ್ಷ್ಮಣ 1000% ಗೆಲ್ತಾರೆ. ಯಾಕಂದ್ರೆ ಅವರ ಜಾತ್ಯತೀತ ವ್ಯಕ್ತಿಯಲ್ಲಿ. ಪ್ರತಾಪ್ ಸಿಂಹ ಇದ್ದಿದ್ರೆ ಸ್ವಲ್ಪ ಜಾತಿ ರಾಜಕಾರಣ ನಡೆದಿರೋದಲ್ಲಿ. ಮಹಾರಾಜನಿಗೆ ಜಾತಿನೇ ಇಲ್ಲ, ಅಲ್ಲಿ ಎಲ್ಲಾರು ಸೇರಿ ಗೆಲ್ಲಿಸ್ತಾರೆ, ಅಲ್ಲಿ ಎರಡನೇ ಮಾತೇ ಇಲ್ಲ. ಇವರು ಸೀಟ್ಗೋಸ್ಕರ ಆ ತರ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಮೈಸೂರಿಗೆ ತಿಲಕ ಇತ್ತು. ದೇಶದಲ್ಲಿ ಏನು ನರೇಂದ್ರ ಮೋದಿ ಅವ್ರ ಪ್ರಕಾರ ನಾನು ಈ ಬಾರಿ 400 ಗಡಿಯನ್ನು ದಾಟ್ತೀವಿ, 400 ಪಾರ್ ಅಂತ ಅಂದಿದ್ದಾರೆ ಅವರು. ಸೊ ನಿಮ್ಮ ಪ್ರಕಾರ 400 ಗಡಿ ದಾಟ್ಬೋದಾ ಅಥವಾ ಎಷ್ಟು ಸೀಟನ್ನು ಗೆಲ್ಬಹುದು ಅಂತ?
ದಾಟ್ಲೇಬೇಕು ಸರ್, ಆದ್ರೆ ಗೊತ್ತಿಲ್ಲ. ಬಟ್ ದಾಟಿದ್ರೆ ಎಲ್ಲ ಅಮೆಂಡ್ಮೆಂಟ್ಸ್ ಚೇಂಜ್ ಆಗಬೇಕು. ಓಕೆ ಎಲ್ಲ ಬ್ರಿಟಿಷರ ಕಾಲದ ಅಮೆಂಡ್ಮೆಂಟ್ಗಳು ಇಟ್ಕೊಂಡು ಓಕೆ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಓಕೆ ಅಮೆಂಡ್ಮೆಂಟ್ಸ್ ಚೇಂಜ್ ಆದ್ರೇನೆ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಅಮೆಂಡ್ಮೆಂಟ್ಸ್ ಇಲ್ದಿದ್ರೆ ಅದೇ ಹಳೆ ಗಂಡನ ಪಾದವೇಗತಿ ಅಂದ್ರೆ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಓಕೆ, ಯಾವ ಯಾವ ಕ್ಷೇತ್ರಕ್ಕೆ ಸರ್ ಮತದಾನ ಮಾಡಿದ್ರು? ಬೆಂಗಳೂರು ಉತ್ತರ. ವೋಟಿಂಗ್ ಮಾಡಿದ್ರತ್ತವ? ಆಯ್ತು. ಆಯ್ತು. ಬೆಂಗಳೂರು ಉತ್ತರ. ಬೆಂಗಳೂರು ಬೆಂಗಳೂರು ಉತ್ತರ ರಾಜೀವ್ ಗೌಡ್ರು ವರ್ಸಸ್ ಶೋಭಾ ಕರಂದ್ಲಾಜೆ. ಸೊ ನಿಮ್ಮ ಅಂದ್ರೆ ಯಾರಿಗೆ ತಮ್ಮ ಸಪೋರ್ಟ್, ಯಾರು ಗೆಲ್ಬೇಕು ಅಂತೀರಾ? ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕಾ? ಗೆಲ್ಬೇಕು. ಏನ್ ಮೋದಿ ಅವ್ರದ್ದು ಗ್ಯಾರಂಟಿ ಇದ್ದೇ ಇರುತ್ತೆ. ದೇಶದ್ದು ಆ, ಅಭಿಮಾನ ಎಲ್ಲಾರ್ಗೂ ಅದೇ. ಆ ನಿಟ್ಟಿನಲ್ಲಿ ಹೌದು ಹೌದು ಹೌದು. ಈಗ ನರೇಂದ್ರ ಮೋದಿ ಅವರಿಗೋಸ್ಕರ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು ಅಂತ ಹೇಳ್ತಿರೋದಾ ಅಥವಾ ಗೆಲ್ತಾರೆ ಗೆಲ್ತಾರೆ? ಗೆದ್ದೇ ಗೆಲ್ತಾರೆ. ಅಲ್ಲ, ಈಗ ಏನು ವ್ಯಕ್ತಿಗತವಾಗಿ ಏನು ಶೋಭಾ ಕರಂದ್ಲಾಜೆ ಅವರು ಇಲ್ಲಿಗೆ MP ಆಗ್ಬೇಕು ಅನ್ನುವಂತ ಒಂದು ಕಾರಣದಿಂದನ ಅಥವಾ ನರೇಂದ್ರ ಮೋದಿ ಮೊದಲಿಂದನೂ ಅದು MP ಕ್ಷೇತ್ರ ಇವ್ರು ಇದ್ರಲ್ಲ, ಸದಾನಂದ ಗೌಡ್ರು. ಹೌದೌದು. ಇರೋದ್ರಿಂದ ಅದು ಬಂದೇ ಬರುತ್ತೆ. ಬಿಜೆಪಿ ಗೆಲುವು ಇದ್ದೇ ಇದೆ, ಖಚಿತ. ಸೊ ಈಗ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ. ಪ್ರಧಾನ ಮಂತ್ರಿಗಳಾಗಿ ಯಾರು ಆಯ್ಕೆ ಆಗ್ಬೇಕು? ನರೇಂದ್ರ ಮೋದಿ ಅವ್ರು ಮುಂದುವರಿಬೇಕಾ ಅಥವಾ ಬೇರೆ ಪ್ರಧಾನ ಮಂತ್ರಿ ಆಗ್ಬೇಕಾ? ನರೇಂದ್ರ ಮೋದಿ ಅವರೇ ಹೇಳಿದಾರಲ್ಲ, ಅವರೇ ಮುಂದುವರಿತಾರೆ. ಅಮಿತ್ ಶಾ ಜಿ ಅವರು ಹೇಳಿದಾರಲ್ಲ, ಅವರೇ ಮುಂದುವರಿತಾರೆ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು. ಹೌದು. ಈಗ ಹಿಂದೆ ಏನು ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಅಥವಾ ಏನು ತಾವು ಒಂದಷ್ಟು ಬದಲಾವಣೆಗಳನ್ನ ಗಮನಿಸಿರ್ತೀರಾ. ಸೊ ಈಗ ಯಾವ ರೀತಿಯಾದಂತಹ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಆಯ್ಕೆ ಆದ್ರೆ? ಹಿಂದೆ ನೀವು 10 ವರ್ಷದ ಹಿಂದೆ ಏನಿತ್ತು, ರಸ್ತೆ ಆಗ್ಲಿ ಮತ್ತೆ ಎಲ್ಲ ಡೆವಲಪ್ಮೆಂಟ್ ಹೀಗೆ ಆಗಿದೆ. ನೀವೇ ನೋಡ್ಬೋದಲ್ಲ ಹೇಗಿದೆ. ಚೈನಾಗೆ ಬಿಟ್ ಮಾಡ್ತಾ ಇದ್ದಾರೆ ಅಲ್ವಾ. ರಸ್ತೆ ಮೇಯ್ನು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ದೇಶದಲ್ಲಿ ಸುಮಾರು 1000 ಕಿಲೋಮೀಟರ್ಗಳು ಅಭಿವೃದ್ಧಿ ಮಾಡಿದ್ದಾರೆ. ಇರೋದು ದೇಶಕ್ಕೆ ರಸ್ತೆ, ನೀರು ಕುಡಿಯಕ್ಕೆ ನೀರು ಕೊಡ್ತಾ ಇದ್ದಾರೆ ಮನೆಗೆ. ಮತ್ತೆ ಇದು ಎಲೆಕ್ಟ್ರಿಸಿಟಿ. ಇನ್ನೇನು ಇದು ದುಡ್ಡು ಅನ್ಎಜುಕೇಟೆಡ್ ದುಡ್ಕೊಂಡ್ ತಿನ್ನೋರಿಗೆ ಒಂದು ಕೆಲಸ ಒಂದು ಸಿಕ್ಬಿಟ್ರೆ ದೇಶ ಅಭಿವೃದ್ಧಿ. ಇಂಡಸ್ಟ್ರೀಸ್ ತರಬೇಕು. ಸರಿ, ಹಿಂದೆ ಏನು ಕರಪ್ಷನ್ ಅಂತಂದ್ರೆ ಕರಪ್ಷನ್ ಅನ್ನು ನಿಲ್ಲಿಸ್ತೀವಿ ಅಥವಾ ಕರಪ್ಷನ್ ಅನ್ನ ಕಡಿಮೆ ಮಾಡ್ತೀವಿ ಅನ್ನುವಂತ ಮಾತು, ಹಾಗೇನೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂದ್ರೆ ಸಾಕಷ್ಟು ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈ ಭ್ರಷ್ಟಾಚಾರ, ಕರಪ್ಷನ್ ನಿಂತಿದ್ಯಾ, ಕಡಿಮೆ ಆಗಿದೆ ನಿಮ್ ಪ್ರಕಾರ? ಭ್ರಷ್ಟಾಚಾರ ಅನ್ನೋದು ನರೇಂದ್ರ ಮೋದಿ ಕ್ಯಾಬಿನೆಟ್ ನಲ್ಲಿ ಯಾವ್ದು ಇಲ್ವಲ್ಲ ಇದುವರೆಗೂ. 10 ವರ್ಷದ ಆಡಳಿತ ನೋಡಿದ್ರೆ ಯಾವ್ದು ಕರಪ್ಷನ್ ಇಲ್ಲ ಇದುವರೆಗೂ. ಒಬ್ಬರಿಂದ ಅಲ್ಲ, ಟೋಟಲ್ ಆಗಿ ಅವ್ರ ಕ್ಯಾಬಿನೆಟ್ ಅಲ್ಲೇ ಇಲ್ಲ ಅಲ್ವಾ. ಹಾಗಾಗಿ ಇದು ಬೇರೆ ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸ್ ತಂದ್ರೆ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ. ನಿರುದ್ಯೋಗ ಸಮಸ್ಯೆ ಇನ್ನು ಇದೆ, ಇನ್ನು ಏನು ಸಾಕಷ್ಟು ಬರ್ತಾ ಇರ್ತಾರೆ. ಇವಾಗ ಇನ್ನೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದಾಗ ಅದು ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ರಾಜ್ಯದಲ್ಲಿ ಇರೋ ಜನಕ್ಕೆ ನಮ್ಗೆ ಇದ್ದೇ ಇದೆ, ಏನು ಸಮಸ್ಯೆ ಇಲ್ಲ. ಬೇರೆ ರಾಜ್ಯದವ್ರು ಬಂದಾಗ ಅಲ್ವಾ, ಅದು ಅಲ್ಲ, ಆ ರಾಜ್ಯದಲ್ಲಿ ಅವರು ಇಂಡಸ್ಟ್ರೀಸ್ ಮಾಡಬೇಕು ದೇಶದಲ್ಲಿ. ನಿರುದ್ಯೋಗ ಸಮಸ್ಯೆ ಈ ಬಾರಿ ಬದಲಾವಣೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಆಗುತ್ತೆ. ನರೇಂದ್ರ ಮೋದಿ ಅವರು 400ಕ್ಕೆ ಪಾರ್ ಅಂದ್ರೆ 400ಕ್ಕಿಂತ ಅಧಿಕವಾಗಿ ಸೀಟನ್ನ ಗೆಲ್ತೀವಿ ಅಂತ ಹೇಳ್ತಾ ಇದ್ರು NDA ಸರ್ಕಾರ. ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಗೆಲ್ಬಹುದು ಅನ್ಸುತ್ತೆ ದೇಶಾದ್ಯಂತ? 400 ಬರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಅಂತ ಅವರು ಹೇಳ್ಬಿಟ್ಟಿದ್ದಾರೆ ಅಲ್ವರ. ಆಗ್ಬೋದು, ಅವರ ಮಾತನ್ನ ಅವ್ರು ರಿಪೀಟ್ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಗ್ಬೋದು, ಅದು ನಿಜ ಆಗ್ಬೋದು. ಸೊ ಅಂದ್ರೆ ನಿಮ್ಮ ನಿರೀಕ್ಷೆ ಇದೆ ಹಾಗಾದ್ರೆ 400 ಆಗುವಂತದ್ದು? ಹೆಚ್ಚು ಕಮ್ಮಿ ಒಂದು 10-15 ಹೆಚ್ಚು ಕಮ್ಮಿ ಆಗ್ಬೋದು, ಹೇಳಕ್ಕಾಗಲ್ಲ. ಸರ್, ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಗೆಲ್ಬಹುದು ಅಂತೀರಾ ಬಿಜೆಪಿ JDS ಮೈತ್ರಿ? ರಾಜ್ಯದಲ್ಲಿ 23 ಬಿಜೆಪಿ, 1-2 ಅಥವಾ 3 JDS ಬಂದಾಗ ಒಂದು 2-3 ಕಾಂಗ್ರೆಸ್. ಒಂದು 26 ಬರ್ಬೋದು ಅಂತೀರಾ? 25-26 ಬರುತ್ತೆ, ಒಂದು ಹೆಚ್ಚು ಕಮ್ಮಿ ಬರುತ್ತೆ. ಓಕೆ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಿಜೆಪಿ JDS ಮೈತ್ರಿ ಬಗ್ಗೆ ಪ್ಲಸ್ ಇದೆ, ಪ್ಲಸ್ ಆಗಿದೆ. ಈಗ ಬಿಜೆಪಿ ಓಟು ಹಾಕಿದಾಗ JDS ಅವರು ಸಪೋರ್ಟ್ ಮಾಡಿದಾಗ ಪ್ಲಸ್ ಪಾಯಿಂಟ್ ಇದ್ದೇ ಇದೆ. JDS ಅವ್ರಿಗೂ ಪ್ಲಸ್ ಪಾಯಿಂಟ್ ಇದೆ,
ಈ ಕಡೆ ಬಿಜೆಪಿ ಅವ್ರಿಗೂ ಪ್ಲಸ್ ಪಾಯಿಂಟ್ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಎರಡನೇ ಹಂತದ ಚುನಾವಣೆಗೆ ಅಂದ್ರೆ ಕರ್ನಾಟಕದಲ್ಲಿ ನಡೆದಂತ ಎರಡನೇ ಹಂತದ ಚುನಾವಣೆಗೆ ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತಾ ನಿಮ್ಗೆ, ಇಲ್ಲ ಅಂತ ಅನ್ಸುತ್ತಾ? ಅದು ಹಳೆ ಮೈಸೂರು ಭಾಗದಲ್ಲಿ ಇದು ಎಫೆಕ್ಟ್ ಆಯ್ತು. Okay. ಆ ಕಡೆ ಉತ್ತರ ಕರ್ನಾಟಕ ಅದೆಲ್ಲ ಏನು ಏನು ಅಂತ ಅನ್ಸಲ್ಲ. ಅದು ಏನಿದ್ರು ಇವರು ಬಿಡುಗಡೆ ಮಾಡೋದು ಮುಂಚಿತವಾಗಿ ಮಾಡಿದ್ರೆ ಎಫೆಕ್ಟ್ ಆಗೋದು, ತೊಂದರೆ ಆಗೋದು. ಸೊ ಆದಷ್ಟು ಚುನಾವಣೆಗೆ ಏನು 2-3 ದಿನ ಎರಡನೇ ಹಂತದ ಚುನಾವಣೆಗೆನೆ 2-3 ದಿನ ಇರುವಾಗ ಅಷ್ಟೇ ಆ ವಿಚಾರ ಆಸ್ಫೋಟಗೊಂಡಿದ್ದು. ಸೊ ಆ ವಿಚಾರವಾಗಿ ಅಷ್ಟೊಂದು ಆಗಿಲ್ಲ ಅನ್ಕೋತೀನಿ. ಆದ್ರೂ ಒಂದ್ ಕಡೆ ಅದ್ರದ್ದು ಎಫೆಕ್ಟ್ ಆಗಿದ್ರೆ ಸೊ ಅದು ಎಲ್ಲೋ ಒಂದ್ ಕಡೆ ಬಿಜೆಪಿ JDS ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗ್ಬೋದು ಅಂತ ಅಂತೀರಾ? ಇಲ್ಲ, ಅದು ಆಗಲ್ಲ. ಆ ಕಡೆ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಅದೆಲ್ಲ ಏನ್ ತೊಂದರೆ ಇಲ್ಲ. ಹೆಚ್ಚಿನದಾಗಿ ಈ ಕಡೆ ಎಲ್ಲ ಚುನಾವಣೆ ಮುಗಿದಿದ್ರಿಂದ ಸೊ ಉತ್ತರ ಕರ್ನಾಟಕಕ್ಕೆ ಎಫೆಕ್ಟ್ ಆಗಿಲ್ಲ ಅಂತೀರಾ? ಆಗಿಲ್ಲ. ಓಕೆ, ಫೈನ್. ಆ ವಿಚಾರ ಹಾಗಿದ್ರೆ ಈಗ ಕರ್ನಾಟಕ ರಾಜ್ಯದ ಸರ್ಕಾರ ಘೋಷಣೆ ಮಾಡಿರುವಂತಹ ಏನು 5 ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಏನು ಬಿಜೆಪಿ JDS ಅಭ್ಯರ್ಥಿಗಳಿಗೆ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ? ಎಷ್ಟರ ಮಟ್ಟ ಕಾಂಗ್ರೆಸ್ ಅಭ್ಯರ್ಥಿಗಳ ಕೈ ಹಿಡಿತು ಅಂತ ಅನ್ಸುತ್ತೆ ನಿಮ್ಗೆ? ಯಾವುದು 5 ಗ್ಯಾರಂಟಿ ಅನ್ನೋದು ಅವರೇ ಹೇಳ್ಕೊಬೇಕು. ಯಾಕೆ ಪ್ರಚಾರ ಗಿಟ್ಟಿಸ್ಕೊಂತಾವ್ರೆ ಅಷ್ಟೇ. ಯಾವ್ದು ಈಗ ಈ ಬಸ್ಗಳಲ್ಲಿ ಹೋಗೋದವ್ರು ಯಾರಿದ್ದಾರೆ ಆಯ್ತಾ, ಒಂದು 6 ತಿಂಗಳಂತೂ ಓಡಾಡಿದ್ರು, ಈಗ ಅದು ಇಲ್ಲ. ಆಮೇಲೆ 2000 ಅಂದ್ರು, 2000 ಯಾರಿಗೂ ಹೋಗಿದೆ ಯಾರಿಗೂ ಬಿಟ್ಟಿದೆ ಗೊತ್ತಿಲ್ಲ. ಮತ್ತೆ ಈ ಅನ್ಎಂಪ್ಲಾಯ್ ಇವ್ರು ಇದ್ದಾರಲ್ಲ, ಓದಿ ಅಂತವ್ರಿಗೆ, ಅವ್ರಿಗೂ ನಿರುದ್ಯೋಗದವ್ರಿಗೂ ಒಬ್ಬರಿಗೂ ಹೋಗಿಲ್ಲ, ಇದುವರೆಗೂ ಇಲ್ಲ. ಸುಮ್ಮನೆ ಇವರು ಪ್ರಚಾರಕ್ಕೆ ಇಟ್ಟಿಸ್ಕೊಂತ ಇದ್ದಾರೆ ಅಷ್ಟೇ ಕಾಂಗ್ರೆಸ್ನವರು. ಸೊ ಹಾಗಿದ್ರೆ ಅದು ಏನು ತಕ್ಕ ಮಟ್ಟದಲ್ಲಿ ರೀಚ್ ಆಗಿಲ್ಲ ಅಂತೀರಾ? ಕೆಲವ್ರು 100ಕ್ಕೆ 5 ಜನ 6 ಜನ ಅದರ ಬಗ್ಗೆ ಅವರು ಹಾಕೊಬಹುದು, ಉಳಿದವರೆಲ್ಲ ಅದಕ್ಕೆ ಅಪೋಸ್. ಅವರು ಇದು ಚುನಾವಣೆಗೆ ಏನು ಹೆಚ್ಚಿನದಾಗಿ ಎಫೆಕ್ಟ್ ಆಗಲ್ಲ ಅಂತೀರಾ? ಇಲ್ಲ, ಎಫೆಕ್ಟ್ ಆಗಲ್ಲ, ತೊಂದರೆನೇ ಇಲ್ಲ. ಮೋದಿ ಅವ್ರದ್ದು ಏನಿದ್ರು ಮೇಯ್ನು ಕೇಂದ್ರ ಸರ್ಕಾರ ನೋಡ್ತಾರೆ ಜನ. ಆಲ್ಮೋಸ್ಟ್ ಕಾಂಗ್ರೆಸ್ನವರೇ ಮೋದಿ ಅವರೇ ಇರ್ಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಮೋದಿ ಅವ್ರು ನೋಡ್ತಾರೆ. ನಮಸ್ತೆ. ಎಸ್ ವೀಕ್ಷಕರೇ, ಇದು ಇಲ್ಲಿನ ಮತದಾರರ ಮಾತು. ಇದು ಲೋಕಸಭಾ ಕ್ಷೇತ್ರ ಉತ್ತರ, ಬೆಂಗಳೂರು ಉತ್ತರ. ಸೊ ಇಲ್ಲಿಗೆ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಅವರ ನಡುವಿನ ನೇರ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಅವರು ಗೆಲ್ತಾರೆ. ಹಾಗೇನೆ ಬಿಜೆಪಿ ಹೆಚ್ಚಿನದಾಗಿ ಬಹುಮತವನ್ನ ಪಡೆದು ಈ ಬಾರಿ ಕೂಡ ಸರ್ಕಾರ ರಚನೆಯನ್ನ ಮಾಡುತ್ತೆ ಅನ್ನುವಂಥದ್ದು ಅವರ ಒಟ್ಟಾರೆ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.